ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕನಸಿನಲ್ಲಿ ಪದೇ ಪದೇ ಮೀನು ಕಾಣಿಸುತ್ತಾ? ಹಾಗಾದರೆ ಅದರ ಹಿಂದಿನ ಅರ್ಥವೇನು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ. ಈ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪ್ರಾಣಿಗಳ ಕನಸುಗಳು ಅನೇಕ ರೀತಿಯ ಸಂಕೇತವನ್ನು ಹೊಂದಿದೆ. ನಾವು ದಿನದಲ್ಲಿ ಒಂದಾದರೂ ಕನಸನ್ನು ಕಾಣುತ್ತೇವೆ. ಕೆಲವೊಂದು ಕನಸುಗಳು ಬಹಳ ವಿಭಿನ್ನವಾಗಿರುತ್ತದೆ. ನಮ್ಮ ಕನಸಿನಲ್ಲಿ ಇಷ್ಟವಾದ ವಸ್ತುಗಳು ಬರುತ್ತದೆ. ಇನ್ನು ಕೆಲವೊಮ್ಮೆ ಆ ದಿನ ನಡೆದ ಘಟನೆಗಳು ಸಹ ಕನಸಿನಲ್ಲಿ ಬರುತ್ತದೆ. ನಿಮ್ಮ ಕನಸುಗಳು ಕೆಲವೊಮ್ಮೆ ಭಯ ಹುಟ್ಟಿಸುತ್ತದೆ, ಆದರೆ ಇನ್ನು ಕೆಲ ಕನಸುಗಳು ಸಂತೋಷ ಹಾಗೂ ಸಮೃದ್ಧಿಯ ಸಂಕೇತವಾಗಿರುತ್ತದೆ. ಕೆಲವರ ಕನಸಿನಲ್ಲಿ ಆಗಾಗ ಮೀನುಗಳು ಕಾಣಿಸುತ್ತದೆ. ಇದರ ಹಿಂದೆ ಸಹ ನಾನಾ ಅರ್ಥಗಳಿವೆ. ಕನಸಿನಲ್ಲಿ ಕಾಣುವ ಪ್ರತಿಯೊಂದಕ್ಕೂ ಕೆಲವು ಅರ್ಥವಿದೆ ಎಂದು ಡ್ರೀಮ್ ಸೈನ್ಸ್ ನಂಬುತ್ತದೆ. ನಿಮ್ಮ ಕನಸಿನಲ್ಲಿ ಮೀನು ಕಾಣಿಸಿಕೊಂಡರೆ ಇದರ ಅರ್ಥವೇನು? ವಿಭಿನ್ನ ಸಂಸ್ಕೃತಿಗಳಲ್ಲಿ ಮೀನುಗಳು ವಿಶಿಷ್ಟವಾದ ಸಂಕೇತ ಅರ್ಥಗಳನ್ನು ಹೊಂದಿದೆ. ಕೆಲವು ಕನಸುಗಳು ಭೂತಕಾಲವನ್ನು ಪ್ರತಿಬಿಂಬಿಸಿದರೆ ಇನ್ನು ಕೆಲವು ಭವಿಷ್ಯವನ್ನು ಪ್ರತಿಬಿಂಬಿಸುತ್ತದೆ. ಸಾಮಾನ್ಯವಾಗಿ ಏಷ್ಯನ್ ಸಂಸ್ಕೃತಿಯಲ್ಲಿ ಮೀನು ಸಂಪತ್ತು ಮತ್ತು ಅದೃಷ್ಟದ ಸಂಕೇತವಾಗಿದೆ. ಚೀನಿ ಜನರಿಗೆ ಮೀನು ಅವರ ಮನಸ್ಸಿನಲ್ಲಿ ಅದೃಷ್ಟ ಮತ್ತು ಸಂಪತ್ತನ್ನು ಪ್ರತಿನಿಧಿಸುತ್ತದೆ, ಏಕೆಂದರೆ ಮೀನು ಪದವು ಶ್ರೀಮಂತಿಕೆ ಪದದ ಇನ್ನೊಂದು ಅರ್ಥ ಎನ್ನಲಾಗಿದೆ. ಮೀನುಗಳನ್ನು ಜೀವನದಲ್ಲಿ ಸಾಮರಸ್ಯ, ಸಂತೋಷ ಮತ್ತು ಸೌಕರ್ಯದ ಸಂಕೇತ ಎಂದು ಸಹ ಪರಿಗಣಿಸಲಾಗುತ್ತದೆ. ಚೀನಿ ಸಂಸ್ಕೃತಿಯಲ್ಲಿ ಮೀನಿನ ಕನಸು ಅದೃಷ್ಟ ಅಥವಾ ಶಾಂತಿಯನ್ನು ಪಡೆಯುವ ಅವಕಾಶವನ್ನು ಸೂಚಿಸುತ್ತದೆ. ಮೀನಿನ ಕನಸುಗಳನ್ನು ಸಮೃದ್ಧಿ, ಅದೃಷ್ಟ ಮತ್ತು ಪ್ರತಿಕೂಲತೆಯನ್ನು ಜಯಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತವೆ ಎಂದು ನಂಬಲಾಗಿದೆ. ಜಪಾನಿಯರಿಗೆ ಕೋಯಿ ಮೀನು ದೀರ್ಘಾಯುಷ್ಯವನ್ನು ಸಂಕೇತಿಸುತ್ತದೆ. ಒಮ್ಮೆ ನೀವು ಮೀನಿನ ಕನಸು ಕಂಡರೆ ಅದು ಅದೃಷ್ಟ ಮತ್ತು ಸಂತೋಷದ ಸಂಕೇತವಾಗಿರಬಹುದು ಎನ್ನುವ ನಂಬಿಕೆ ಸಹ ಇದೆ. ನಮ್ಮ ಸಂಪ್ರದಾಯದ ಪ್ರಕಾರ ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲಿ ನೀವು ಮೀನುಗಳನ್ನು ನೋಡುವ ಕನಸನ್ನು ಕಂಡರೆ ಅದು ಬಹಳ ಒಳ್ಳೆಯ ಸಂಕೇತ ಎನ್ನಲಾಗಿದೆ. ಈ ಕನಸು ಬಿದ್ದರೆ ನಿಮ್ಮ ಗರ್ಭಾವಸ್ಥೆಯಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಎಂಬ ಅರ್ಥವಾಗಿದೆ. ಮುಖ್ಯವಾಗಿ ನಿಮಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಈ ಕನಸು ನಿಮಗೆ ತುಂಬ ಮಂಗಳಕರ ಮಾತ್ರವಲ್ಲದೆ ಭವಿಷ್ಯದಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಮೀನಿನ ಸಂಕೇತವು ಸೃಷ್ಟಿ ಮತ್ತು ರೂಪಾಂತರಕ್ಕೆ ಸಂಬಂಧಿಸಿದೆ, ಏಕೆಂದರೆ ವಿಷ್ಣು ಒಮ್ಮೆ ಮೀನಿನ ಅವತಾರ ಎತ್ತಿದ್ದ. ಮೀನಿನ ಕನಸಿನಲ್ಲಿ ನಿಮಗೆ ನೀರು ಹರಿಯುವುದು ಸಹ ಕಂಡರೆ ಅದು ವ್ಯತ್ಯಾಸ ಮತ್ತು ಬದಲಾವಣೆಯನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಯನ್ನು ಸ್ವೀಕರಿಸಲು ಮತ್ತು ನಿಮ್ಮ ಜೀವನವನ್ನು ರೂಪಿಸಲು ಪ್ರಯತ್ನಿಸಿ ಎಂದು ಕನಸು ನಿಮಗೆ ನೆನಪಿಸುತ್ತದೆ. ಮುಖ್ಯವಾಗಿ ಇದು ಸಮೃದ್ಧಿ ಮತ್ತು ಫಲವತ್ತತೆಗೆ ಸಂಬಂಧಿಸಿದೆ. ಸಮುದ್ರದಲ್ಲಿ ಸಿಕ್ಕಿಬಿದ್ದ ಮೀನುಗಳನ್ನು ನೀವು ಕನಸಿನಲ್ಲಿ ನೋಡಿದರೆ ಈ ಕನಸು ನಿಜ ಜೀವನದಲ್ಲಿ ನೀವು ಏನಾದರೂ ಮಾಡುವಲ್ಲಿ ವಿಫಲರಾಗುತ್ತೀರಿ ಎಂದು ಸೂಚಿಸುತ್ತದೆ. ಆದರೆ ಶೀಘ್ರದಲ್ಲೇ ಕೆಲ ಪ್ರಯತ್ನಗಳ ನಂತರ ನೀವು ಆ ಕಾರ್ಯದಲ್ಲಿ ಯಶಸ್ವಿಯಾಗುತ್ತೀರಿ ಎಂಬುದನ್ನು ಸಹ ಇದು ಹೇಳುತ್ತದೆ. ಮೀನು ಹಿಡಿಯುವುದು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಬೇಕು ಎನ್ನುವುದು ಮುಖ್ಯ ಸೂಚನೆಯಾಗಿದೆ. ಅದರಲ್ಲಿ ಇದು ನಿಮ್ಮ ವೃತ್ತಿ ಜೀವನದೊಂದಿಗೆ ಸಂಬಂಧವನ್ನು ಹೊಂದಿದೆ. ಮೀನಿನ ಬಗ್ಗೆ ಕನಸು ಕಾಣುವುದು ನಿಮ್ಮ ಕೆಲಸ ಅಥವಾ ಜೀವನದಲ್ಲಿ ನೀವು ಸೃಜನಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತೀರಿ ಎಂದು ಸೂಚಿಸುತ್ತದೆ. ಅನೇಕ ಮಹಿಳೆಯರು ಗರ್ಭಿಣಿಯಾಗಲು ಪ್ರಯತ್ನ ಮಾಡುವಾಗ ಈ ಕನಸು ಕಂಡರೆ ಬೇಗ ಫಲ ಸಿಗುತ್ತದೆ ಎನ್ನುವುದು ಸಹ ಇದರ ಅರ್ಥವಾಗಿದೆ. ಹೌದು ಸ್ನೇಹಿತರೆ, ಕನಸಿನಲ್ಲಿ ಮೀನು ಕಂಡರೆ ಸಂಪತ್ತು ಮತ್ತು ಅದೃಷ್ಟದ ಸಂಕೇತವಾಗಿದೆ. ಆದ್ದರಿಂದ ಇದರ ಅದೃಷ್ಟದ ಸಂಕೇತವಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮೀ ನಮಃ ಎಂದು ಸಹ
ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.